ನಮಸ್ಕಾರ. K2 ಕನ್ನಡ ನ್ಯೂಸ್ಗೆ ಸ್ವಾಗತ. ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ಅಪ್. ನಾವ್ಯಾರೂ ಪರಿಪೂರ್ಣರಲ್ಲ, ಆದರೆ ಪರಿಪೂರ್ಣರಾಗಲು ಪ್ರಯತ್ನಿಸಬೇಕು ಮತ್ತು ಎಲ್ಲರಿಂದಲೂ ಕಲಿಯಬೇಕು ಎಂದು ಸರ್ವಜ್ಞರು ತಮ್ಮ ತ್ರಿಪದಿಯಲ್ಲಿ ಹೇಳಿದ್ದಾರೆ. ಹಾಗೆ ವಿದ್ಯಾರ್ಥಿಗಳು ಎಲ್ಲವನ್ನೂ ಎಲ್ಲರಿಂದಲೂ ಕಲಿಯಬೇಕು ಎಂದು ಆಹಾರ ನಾಗರಿಕ ಸರಬರಾಜು ಇಲಾಖೆಯ ಉಪನಿರ್ದೇಶಕ ಕೃಷ್ಣ ಶಾವಂತಿಗೇರ ಅವರು ಹೇಳಿದರು. ರಾಯಚೂರು ನಗರದ ಪಂಡಿತ್ ಸಿದ್ದರಾಮ ಜಂಬಲದಿನ್ನಿ ರಂಗಮಂದಿರದಲ್ಲಿ ಇಂದು ನವಯುಗ ಸ್ನಾತಕ ಮತ್ತು ಸ್ನಾತಕೋತ್ತರ ಮಹಾವಿದ್ಯಾಲಯದ BA, BCom, BSc, MA ಇಂಗ್ಲಿಷ್ ಅರ್ಥಶಾಸ್ತ್ರ, MCom ಮತ್ತು MSWನ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಸ್ವಾಗತ ಸಮಾರಂಭ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಮಾತನಾಡಿದ ಅವರು, ವಿದ್ಯಾರ್ಥಿ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಚಾಲೆಂಜಿಂಗ್ ಸಮಯ ಅನ್ನೋದು ಬಂದಿರುತ್ತೆ. ಅಂಥ ಒಂದು ಸಂದರ್ಭದಲ್ಲಿ ಎಲ್ಲರೂ ಅರ್ಥ ಮಾಡಿಕೊಳ್ಳಬೇಕು. ಮುಂದಿನ ಜೀವನದ ಅಡಿಪಾಯವಾಗಿರುವ ಈ ಒಂದು ಸಮಯದಲ್ಲಿ ಗಟ್ಟಿಯಾದ ಅಡಿಪಾಯವನ್ನು ಹಾಕಿಕೊಳ್ಳಬೇಕು. ಎಷ್ಟು ಉತ್ತಮ ರೀತಿಯಲ್ಲಿ ಅಡಿಪಾಯವನ್ನು ಹಾಕಿಕೊಳ್ಳುತ್ತೀರೋ ಹಾಗೆ ನಿಮ್ಮ ಮುಂದಿನ ಜೀವನ ಉತ್ತಮವಾಗಿರುತ್ತದೆ. ಹಾಗಾಗಿ ವಿದ್ಯಾರ್ಥಿಗಳು ಯಾವುದೇ ವಿಚಾರವಿದ್ದರೂ ಕೂಡ ಉತ್ತಮವಾದ ವಿಚಾರಗಳನ್ನು ಎಲ್ಲರಿಂದಲೂ ಕಲಿಯಬೇಕು ಎಂದು ಸಲಹೆ ನೀಡಿದರು. ಇನ್ನು ಈ ಒಂದು ಕಾರ್ಯಕ್ರಮದಲ್ಲಿ ನವಯುಗ ಶಿಕ್ಷಣ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕ ವಿಘ್ನೇಶ್ವರನ್ ಮತ್ತು ಈ ಒಂದು ಕಾರ್ಯಕ್ರಮದ ವಿಶೇಷ ಉಪನ್ಯಾಸಕರಾಗಿ ಸುರೇಶ್ ಜಿ ಗುರುಗುಂಟ ಇವರು ಉಪಸ್ಥಿತರಿದ್ದರು. ನೀವೊಂದು ನುಡಿ ಕಲಿತು ವಿದ್ಯೆಯ ಪರ್ವತವೇ ಆದ ಸರ್ವಜ್ಞ. ಅಂದ್ರೆ ಸರ್ವಜ್ಞ ಹೇಳಲಾದಂಥ ವಿಚಾರಗಳಿಲ್ಲ. ವಿಜ್ಞಾನಕ್ಕೆ ಸಂಬಂಧಪಟ್ಟಿರಲಿ, ಆರೋಗ್ಯಕ್ಕೆ ಸಂಬಂಧಪಟ್ಟಿರಲಿ, ಜೀವನಕ್ಕೆ ಸಂಬಂಧಪಟ್ಟಿರಲಿ, ನೀತಿ ನೈತಿಕತೆಗೆ ಸಂಬಂಧಪಟ್ಟಿರಲಿ, ಎಲ್ಲವುಗಳನ್ನ ತನ್ನ ಒಂದು ತ್ರಿಪದಿಗಳ ಮೂಲಕ ನಮ್ಮೆಲ್ಲರಿಗೆ ಏನಂದ್ರೆ ಹಂಚಿ ಹೋಗಿದ್ದಾರೆ. ಸೊ ಅಂತ ಒಂದು ಮಹಾವ್ಯಕ್ತಿ ಕೂಡ ಏನಂತ ಹೇಳಿದಾನೆ, ಸರ್ವರಲ್ಲೂ ಒಂದೊಂದು ನುಡಿ ಕಲಿತು ವಿದ್ಯೆಯ ಪರ್ವತ ಆದ ಅಂತೇಳಿ ಹೇಳ್ಕೊಂಡು ಹೋಗಿದ್ದಾರೆ. ಅಂದ್ರೆ ಇದರ ಅರ್ಥ ಇಷ್ಟೇ, ನಾವು ಯಾರು ಕೂಡ ಪರಿಪೂರ್ಣರಲ್ಲ, ಆದರೆ ಪರಿಪೂರ್ಣ ಆಗೋದಕ್ಕೆ ಪ್ರಯತ್ನ ಪಡಬೇಕು, ಎಲ್ಲರಿಂದಲೂ ಕಲಿಬೇಕು ಅನ್ನೋದನ್ನ ಸರ್ವಜ್ಞ ತನ್ನ ತ್ರಿಪದಿಯಲ್ಲಿ ಹೇಳಿದ್ದಾರೆ. ಸೊ ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರು ಪ್ರತಿಯೊಬ್ಬರ ಜೀವನದಲ್ಲಿ ಕೂಡ ಕೆಲವೊಂದು ಚಾಲೆಂಜಿಂಗ್ ಸನ್ನಿವೇಶಗಳು ಅಂತೇಳಿ ಬಂದಿರುತ್ತೆ. ಅಂತ ಒಂದು ಚಾಲೆಂಜಿಂಗ್ ಸನ್ನಿವೇಶದ ಒಂದು ಸಂಕ್ರಮಣದ ಕಾಲಘಟ್ಟದಲ್ಲಿ ನೀವೆಲ್ಲ ಇದ್ದೀರಿ. ಈಗ ಹೆಂಗಿದ್ದೀರಿ ಅಂದರೆ ವಿದ್ಯಾರ್ಥಿ ಜೀವನ ಫೈನಲ್ ಇಯರ್ ಇದ್ದೀರಿ, ಸೆಕೆಂಡ್ ಇಯರ್ ಇದ್ದೀರಿ, ಫಸ್ಟ್ ಇಯರ್ ಅವರು ಕೂಡ ಇದ್ದೀರಿ. ಬಹಳ ಅತ್ಯಮೂಲ್ಯವಾಗಿರ್ತಕ್ಕಂಥ ಒಂದು ಅವಧಿ ಇದು. ಯಾಕೆಂದರೆ ನಿಮ್ಮ ಒಂದು ಭಾವಿ ಜೀವನಕ್ಕೆ, ಮುಂದಿನ ಭವಿಷ್ಯಕ್ಕೆ ನೀವು ಏನಂದ್ರೆ ಒಂದು ಗಟ್ಟಿಯಾದ ಅಡಿಪಾಯವನ್ನು ಹಾಕ್ಕೊಳ್ತಕ್ಕಂಥ ಒಂದು ಸಮಯ. ನೋಡಿ, ಫೌಂಡೇಶನ್ ಎಷ್ಟು ಸ್ಟ್ರಾಂಗ್ ಇರುತ್ತೋ ನಿಮ್ಮ ಬಿಲ್ಡಿಂಗ್ ಅಷ್ಟತ್ರ ಕಟ್ಟಬಹುದು. ಹೌದಾ ಇಲ್ಲ? ನೀವು ಫೌಂಡೇಶನ್ ಏನಾದರೂ ಪಿಲ್ಲರ್ಸ್ ಸ್ಟ್ರಾಂಗ್ ಆಗಿ ಹಾಕಿಲ್ಲ ಅಂತಂದ್ರೆ ನೀವು ಫಸ್ಟ್ ಫ್ಲೋರ್ ಅಷ್ಟೇ ಕಟ್ಟಕ್ಕಾಗುತ್ತೆ, ಗ್ರೌಂಡ್ ಫ್ಲೋರ್ ಅಷ್ಟೇ ಕಟ್ಟಕ್ಕಾಗುತ್ತೆ. ಅದೇ ನೀವು ಚೆನ್ನಾಗಿ ಹಾಕ್ರಿ, ನೀವು 6th ಫ್ಲೋರ್ನು ಕಟ್ಟಬಹುದು. ಪರ್ಮಿಷನ್ ಏನಂದ್ರೆ ಇಲ್ಲಿರ್ತಕ್ಕಂಥ ಎಲ್ಲ ಏನಂದ್ರೆ ಮಹನೀಯರು ನಿಮ್ಗೆ ಕೊಡ್ತಾರೆ. ಹೌದಾ? ಕೊಡ್ತಾರೆ ಇಲ್ವಾ? ಹಾಗಾಗಿ ವಿದ್ಯಾರ್ಥಿನಿಯರು ನೀವೇನಂದ್ರೆ ಏನು ಪ್ರಯತ್ನ ಪಡ್ತಾ ಇದ್ದೀರಿ, ಈಗ ಏನು ಅವಕಾಶ ಸಿಕ್ಕಿದೆ, ಇದು ಒಂಥರ ಗೋಲ್ಡನ್ ಪೀರಿಯಡ್. ಈ ಗೋಲ್ಡನ್ ಪೀರಿಯಡ್ ಅಲ್ಲಿ ನೀವೆಲ್ಲರೂ ಕೂಡ ಸರಿಯಾಗಿ ಸದ್ಬಳಕೆಯನ್ನು ಮಾಡಿಕೊಳ್ಬೇಕು. ಯಾಕೆಂದ್ರೆ ನಾವು ಕೂಡ ಹಳ್ಳಿಯಿಂದ ಬಂದಂಥವ್ರೆ. ನಾನು ಇಲ್ಲೇ ಪಕ್ಕದಲ್ಲಿ ಏನಂದ್ರೆ ವಡ್ಲೂರು ಅಂತೇಳಿ ಗ್ರಾಮ ಕೇಳಿರ್ಬೋದು ನೀವೆಲ್ಲ. ನಾವೇನು ಬೇರೆ ಯಾವುದೋ ಜಿಲ್ಲೆಯಿಂದ ಬಂದವರಲ್ಲ. ವಡ್ಲೂರು ಅಂತ ಗ್ರಾಮದಿಂದ ಬಂದು ಹಾಸ್ಟೆಲ್, BCM ಮತ್ತು ಅಂಬೇಡ್ಕರ್ ವಸತಿ ನಿಲಯಗಳಲ್ಲಿ ಇದ್ದುಕೊಂಡು ಈ ಮಟ್ಟಕ್ಕೆ, ಜಿಲ್ಲಾ ಮಟ್ಟಕ್ಕೆ ಏನಂದ್ರೆ ಆಯ್ಕೆ ಆಗಿದ್ದಂಥವ್ರು. ಹಾಗಾಗಿ ನಾವು ಬಂದೀವಿ ಅಂದ್ರೆ ನೀವು ಬರ್ಬೋದಾ ಇಲ್ಲ? ಬರ್ತೀರಿ? ಎಸ್. ನಿಮಗೂ ಕೂಡ ನೋಡಿ, ಪ್ರತಿಯೊಬ್ಬರಲ್ಲಿ ಕೂಡ ತನ್ನದೇ ಆದಂಥ ಒಂದು ಸಾಮರ್ಥ್ಯ ಇರುತ್ತಾ ಇಲ್ವಾ? ಎಸ್. ಆಲ್ ಪವರ್ಸ್ ವಿತ್ ಇನ್ ಯು. APJ ಅಬ್ದುಲ್ ಕಲಾಂ ಅವರು ಹೇಳಿದ್ರು, ಆಲ್ ಪವರ್ಸ್ ವಿತ್ ಇನ್ ಯು ಅಂತ. ಅಂದ್ರೆ ಎಲ್ಲಾ ಶಕ್ತಿ ಸಾಮರ್ಥ್ಯಗಳು ನಿನ್ನ ಒಳಗಡೆಯೇ ಇದೆ. ಎಲ್ಲಿದವ? ನಿನ್ನ ಒಳಗಡೆ ಇದೆ. ಹಾಗೆ ಸ್ವಾಮಿ ವಿವೇಕಾನಂದ ಅವರು ಹೇಳಿದರು, ನಿನಗೆ ನೀನೇ ಶಿಲ್ಪಿ ಅಂತ
ನೀನೇ ಶಿಲ್ಪಿ ನೋಡಿ, ಎದ್ದೇಳಿ ಗುರು ಮುಟ್ಟುವವರೆಗೂ ನಿಲ್ಲದಿರಿ ಅಂತೇಳಿ ಹೇಳಿದರು. ಅಂದರೆ ನಿಮ್ಗೆ ಏನು ಗುರಿ ಅಂದ್ಕೊಂಡಿರಿ ಅದ್ರ ಮುಟ್ಟುವವರೆಗೂ ಕೂಡ ಯಾವತ್ತಿಗೂ ಕೂಡ ನಿಲ್ಬೇಡಿ ಅಂತಂದ್ರೆ ನೀವು ಸುಮ್ಮನೆ ಇರಕ್ಕಲ್ಲ. ಒಬ್ಬ ಮನುಷ್ಯ ಏನಂದ್ರೆ ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆ ಮೂಲಕ ಕಲಾವಿದರಿಗೆ ಸಂಘ ಸಂಸ್ಥೆಗಳಿಗೆ ಧನ ಸಹಾಯಕ್ಕೆ ಅರ್ಜಿ ಅನ್ವಯ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಿರ್ದೇಶನ ನೀಡುವಂತೆ ಆಗ್ರಹಿಸಿ ರಾಯಚೂರು ಜಿಲ್ಲಾ ಸಾಂಸ್ಕೃತಿಕ ಸಂಘಗಳ ಒಕ್ಕೂಟ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಡವರ, ದಲಿತರ, ಮಹಿಳೆಯರ, ಮಾಧ್ಯಮ ವರ್ಗದ ಜನರ ಜೀವನ ನಿರ್ವಹಣೆಯ ಬಗ್ಗೆ ಅಪಾರ ಕಾಳಜಿ ಉಳ್ಳ ತಮ್ಮ ಆಡಳಿತ ಅವಧಿಯಲ್ಲಿ ಅನೇಕ ಜನರ ಪರವಾದ ಯೋಜನೆಗಳನ್ನು ಜಾರಿಗೆ ತರಲಾಗಿದೆ. ಧನ ಸಹಾಯಕ್ಕಾಗಿ ಮಾಡಬೇಕೆಂದು ಮನವಿ ಮಾಡಿದರು. ಅಪಾರ ಕಾಳಜಿ ಉಳ್ಳ ತಮ್ಮ ಆಡಳಿತದಲ್ಲಿ ಅನೇಕ ಜನಪರವಾದ ಯೋಜನೆಗಳನ್ನು ಜಾರಿಗೆ ಮತ್ತು ಎಲ್ಲ ಅನುಷ್ಠಾನಗೊಳ್ಳುವಂತೆ ಫಲಾನುಭವಿಗಳಿಗೆ ನೋಡಿಕೊಂಡಿದ್ದೀರಿ. ಮೊದಲ ಬಾರಿ ಮುಖ್ಯಮಂತ್ರಿ ಆದಾಗ ಮೊದಲ ದಿನವೇ ರಾಜ್ಯದ ಬಡವರನಾಧಾರವಾದ ಅನ್ನಭಾಗ್ಯ ಘೋಷಣೆ ಮಾಡಿಗೆ ತಂದಿದ್ದೀರಿ. ಎರಡನೇ ಅವಧಿಯಲ್ಲಿ ಬಡ ಜನತೆಗೆ, ಮಹಿಳೆಯರಿಗೆ ಅತ್ಯಗತ್ಯವಾಗಿದ್ದ 5 ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನಗೊಳಿಸಿ ರಾಜ್ಯದ ಜನತೆಯ ಕಷ್ಟಗಳನ್ನು ಕಡಿಮೆ ಮಾಡುವ ಕೆಲಸ ಮಾಡಿದ್ದೀರಿ. ನಾಡಿನ ಒಳಿತಿಗಾಗಿ, ಜನಕಲ್ಯಾಣಕ್ಕಾಗಿ ಶ್ರಮಿಸುತ್ತಿರುವ ತಮ್ಮ ಜನಪರ ಯೋಜನೆಗಳ ಅನುಷ್ಠಾನಕ್ಕೆ ಕೈಸಿ ಬೆಂಬಲಿಸಿ ತಮ್ಮ ಸರ್ಕಾರ ನಿಲ್ಲಬೇಕಾದ ನಮ್ಮ ಕರ್ತವ್ಯ ಇದೆ. ನಮ್ಮ ಕಾರ್ಯಕ್ರಮ ಭಾಗವಹಿಸಿ ತಮ್ಮ ಕಾಳಜಿ ಪ್ರೀತಿಯನ್ನು ಅಭಿವ್ಯಕ್ತಪಡಿಸಿದ್ದೀರಿ. ದೇಶದಲ್ಲಿ ಇಳಿಯುತ್ತಿರುವ GDP, ಹೆಚ್ಚುತ್ತಿರುವ ಮೌಲ್ಯ, ಡೀಸೆಲ್, ಪೆಟ್ರೋಲ್, ಗ್ಯಾಸ್ ದರಗಳ ಏರಿಕೆಯಿಂದಾಗಿ ದುಡಿಮೆಯಲ್ಲಿ ಬದುಕುತ್ತಿರುವ ಶ್ರಮಿಕ ವರ್ಗ, ಸಣ್ಣ ರೈತರು, ಕೂಲಿ ಕಾರ್ಮಿಕರು ಮತ್ತು ಕಲಾ ಬದುಕು ಅಸಹನೀಯವಾಗುತ್ತಿದೆ. ಅದರಲ್ಲೂ ಕಲೆಯನ್ನೇ ನಂಬಿ ಬದುಕುತ್ತಿರುವ ಕಲಾವಿದರು ಸಾಗುತ್ತಿದ್ದಾರೆ. ಕನ್ನಡ ಮತ್ತು ಇಲಾಖೆ ವರ್ಷ ಆನ್ಲೈನ್ ಸಂಸ್ಥೆಗೆ ಅರ್ಜಿ ಸಲ್ಲಿಸುವ ನೀಡುತ್ತಿದೆ. ಇದು ಕಲಾ ಬದುಕಿಗೆ, ಕಾರ್ಯ ಚಟುವಟಿಕೆ ನಿರಂತರತೆಗೆ ಉತ್ತೇಜನ ನೀಡಿತು. ಹೆಚ್ಚಿನ ವರ್ಷಗಳಲ್ಲಿ ಕಲಾವಿದ ಸಂಘ ಸಂಸ್ಥೆಗಳಿಗೆ ನೀಡುವ ಧನದ ಪ್ರಮಾಣವಾಗುತ್ತಿರುವುದು ಕಲಾವಿದ ಚಿಂತೆಗೀಡು. ಇದು ಅಕ್ಟೋಬರ್ ಒಳಗೆ ಆ ಮೂಲಕ ಧನಕ್ಕಾಗಿ ಅರ್ಜಿ ಆಹ್ವಾನಿಸುತ್ತಿದ್ದು, ಈ ವರ್ಷ ವರ್ತಿಸುತ್ತಿದ್ದರೂ ಇನ್ನು ಸಹಾಯಕ್ಕಾಗಿ ಅರ್ಜಿ ಆಹ್ವಾನಿಸದೇ ಇರುವುದು ಕಲಾವಿದರನ್ನು ಇನ್ನಷ್ಟು ಆತಂಕ ಮಾಡಿದೆ. ಆದ್ದರಿಂದ ದಲಿತರ ಸಹಾಯಕರ ಬದುಕಿಗೆ ಬದುಕಿಸಿದ ಜನಪ್ರಿಯ ಮಂತ್ರಿಗಳು ನಾವು ಈ ಬಗ್ಗೆ ಗಮನಿಸಿ ಆನ್ಲೈನ್ ಮೂಲಕ ಧನ ಅರ್ಜಿ ಆಹ್ವಾನಿಸಲು ಅಗತ್ಯ ಕ್ರಮ ಕೈಗೊಳ್ಳುವಂತೆ ಉದ್ದೇಶಿಸಿ ಆತಂಕದಲ್ಲಿ ಕಲಾವಿದರಿಗೆ ತೆರಬೇಕಾಗಿ ಮನವಿ. ಅಮಿತ್ ಶಾ ಕೂಡಲೇ ರಾಜೀನಾಮೆ ಕೊಡಲೇಬೇಕು. ಸಂವಿಧಾನ ರಕ್ಷಕರಿಗೆ ಅಪಮಾನ ಮಾಡಿರುವ ಅಮಿತ್ ಶಾ ರಾಜೀನಾಮೆ ಕೊಡಲೇಬೇಕು. ಕೂಡಲೇ ಸಚಿವ MLC ಸ್ಥಾನದಿಂದ ವಜಾ ಮಾಡಲೇಬೇಕು. ಅಮಿತ್ ಶಾ ಅವರನ್ನು ಕೂಡಲೇ ಬಂಧನ ಮಾಡಲೇಬೇಕು. ಬಂಧನ ಮಾಡಲೇಬೇಕು. ಕೂಡಲೇ ಸಚಿವ ಸಂಪುಟದಿಂದ ಮಾಡಲೇಬೇಕು. ಅಂಬೇಡ್ಕರ್ ಅವರಿಗೆ ಅವಹೇಳನಕಾರಿಯಾಗುವ ರೀತಿಯಲ್ಲಿ ಸಂಸತ್ತಿನಲ್ಲಿ ಭಾಷಣ ಮಾಡಿದ ಗೃಹ ಸಚಿವ ಅಮಿತ್ ಶಾ ಅವರ ಪ್ರಕೃತಿ ದಹಿಸಿ ದಲಿತ ಹಕ್ಕುಗಳ ಸಮಿತಿ ಕರ್ನಾಟಕ ಮುಖಂಡರು ಜಿಲ್ಲಾಧಿಕಾರಿ ಕಚೇರಿಯ ಮುಂದೆ ಇವರು ಬಸ್ ನಿಲ್ದಾಣದ ಪಕ್ಕದಲ್ಲಿ ಪ್ರತಿಭಟನೆ ನಡೆಸಿದರು. ಬೆಳಗಾವಿ ಅಧಿವೇಶನದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಅವ್ಯಾಚ್ಯ ಪದ ಬಳಸಿದ ಸಿಟಿ ರವಿ ಅವರು ಈ ಕೂಡಲೇ ರಾಜೀನಾಮೆ ನೀಡಬೇಕು ಎಂದು ಒತ್ತಾಯಿಸಿದ್ದಾರೆ. ಸಂವಿಧಾನದ 75ನೇ ವಾರ್ಷಿಕಾಚರಣೆಯ ಚರ್ಚೆಯಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಬಗ್ಗೆ ಕೇಂದ್ರದ ಗೃಹ ಸಚಿವ ಅಮಿತ್ ಶಾ ಅವಹೇಳನ ಮಾತನಾಡಿರುವುದು ತೀವ್ರವಾಗಿ ಖಂಡಿಸಿದರು. ಸ್ವಂತ ದಮನಿತ ಸಮುದಾಯದಿಂದ ಬಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ರಚಿಸಿದ ಸಂವಿಧಾನದಲ್ಲಿ ದೇಶದ ಎಲ್ಲ ಜನರಿಗೆ ಸಮಾನ ಅವಕಾಶ, ಅಧಿಕಾರ, ಘನತೆಯ ಬದುಕಿನ ಆಶ್ವಾಸನೆಗಳಿವೆ ಎಂದರು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಪ್ರಕೃತಿ ದಹಿಸಿ ಆಕ್ರೋಶ ವ್ಯಕ್ತಪಡಿಸಿದರು. ನೇತೃತ್ವದಲ್ಲಿ ಏನು ಇಡೀ ದೇಶ
ಸಂವಿಧಾನ ವಿರೋಧಿ ಅಮಿತ್ ಶಾ ದೇಶ ಬಿಟ್ಟು ತೊಲಗಲಿ. ಸಂವಿಧಾನ ವಿರೋಧಿ ಅಮಿತ್ ಶಾ ದೇಶ ಬಿಟ್ಟು ತೊಲಗಲಿ. ಮಹಿಳಾ ವಿರೋಧಿ ಸಿಟಿ ರವಿಯನ್ನು ವಜಾ ಮಾಡಲೇಬೇಕು. ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ನಾಗರಿಕರಿಗೂ ಮತ್ತು ಈ ದೇಶದಲ್ಲಿರ್ತಕ್ಕಂಥ ಪಕ್ಷಿಗಳಿಗೂ ಕೂಡ ಇವತ್ತು ಒಂದು ಕಾನೂನನ್ನು ಸೃಷ್ಟಿ ಮಾಡಿ ಅವರ ಹಕ್ಕುಗಳಿಗಾಗಿ ಜೀವನ ಮಾಡಲಿಕ್ಕೆ ಇವತ್ತು ಒಂದು ಸಂವಿಧಾನವನ್ನು ರಚನೆ ಮಾಡಿರ್ತಕ್ಕಂಥ ಬಾಬಾ ಸಾಹೇಬ್ ಅವರಿಗೆ ಅವರ ಒಂದು ಸಂವಿಧಾನ ಅಡಿಯಲ್ಲೇ ಚುನಾವಣೆಯಲ್ಲಿ ಗೆದ್ದು ಬಂದಿರತಕ್ಕಂಥ ಅಮಿತ್ ಶಾ ಅವರ ಒಂದು ಸಂವಿಧಾನಾತ್ಮಕವಾಗಿ ಇವತ್ತು ಚುನಾವಣೆಯಲ್ಲಿ ಗೆದ್ದು ಬಂದು ಪಾರ್ಲಿಮೆಂಟ್ನಲ್ಲಿ ಇವತ್ತು ಆಯ್ಕೆ ಮಾಡಿಕೊಂಡು ಈ ದೇಶದಲ್ಲಿ ಅವರಿಗೆ ಅಪಮಾನ ಮಾಡಿರ್ತಕ್ಕಂಥ ಸಂವಿಧಾನ ಇವತ್ತೇನು ಅಸೆಂಬ್ಲಿಯಲ್ಲಿ ಇವತ್ತು ಅಂಬೇಡ್ಕರ್ ಅನ್ನುವಂಥ ಒಂದು ಶಬ್ದ ಇವತ್ತು ಫ್ಯಾಷನ್ ಆಗಿದೆ. ಅದರ ಬದಲಾಗಿ ನೀವು ಮನುವಾದಿಗಳಾಗಿ ದೇವರ ಹೆಸರನ್ನು ಜಪ ಮಾಡಿ ಅಂತೇಳಿ ಇವತ್ತು ಅಂಬೇಡ್ಕರ್ಗೆ ಏನು ಅಪಮಾನ ಮಾಡಿರ್ತಕ್ಕಂಥವ್ರಿಗೆ ಅವನು ಈ ದೇಶದ ಗೃಹ ಸಚಿವರಾಗಿರ್ಲಿಕ್ಕೆ ನಾಲಾಯಕರಾಗಿದ್ದಾರೆ. ಮಾನ್ಯ ಪ್ರಧಾನಮಂತ್ರಿಗಳು ಕೂಡಲೇ ಅವ್ರನ್ನ ಗೃಹ ಸಚಿವರ ಸ್ಥಾನದಿಂದ ವಜಾಗೊಳಿಸಿ ಅವರನ್ನು ಈ ದೇಶದಿಂದ ಗಡೀಪಾರು ಮಾಡಬೇಕು ಅಂತೇಳಿ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಹಾಗೇನೆ ಈ ದೇಶದ ಮಹಿಳೆಯರಿಗೆ ಇವತ್ತು ನಾವು ಮಹಿಳೆಯರಿಗೆ ಗೌರವ ಕೊಡ್ತೀವಿ. ನಾವು ಭಾರತ ಮಾತೆತ್ತಿದ್ರೆ ಭಾರತ ಮಾತೆ ಅಂತೇಳಿ ಘೋಷಣೆ ಮಾಡ್ತಕ್ಕಂಥ ಈ ಮನುವಾದಿಗಳು ಮೊನ್ನೆ ಬೆಳಗಾವಿ ಅಧಿವೇಶನದಲ್ಲಿ ಒಬ್ಬ ಮಹಿಳಾ ಸಚಿವರಿಗೆ ಇವತ್ತೇನಂತಂದ್ರೆ ಅಪಮಾನ ಆಗುವಂಥ ರೀತಿಯಲ್ಲಿ ಇವತ್ತು ಅಗೌರವವಾಗಿ ಮಾತನಾಡಿರ್ತಕ್ಕಂಥ ಸಿಟಿ ರವಿ ಅವರು ಅವನಿಗೆ ಯಾವುದೇ ಕಾರಣಕ್ಕೂ ಕೂಡ MLC ಸ್ಥಾನದಲ್ಲಿ ಇರಲಿಕ್ಕೆ ಅನರ್ಹನಾಗಿರ್ತಾನೆ. ಕೂಡಲೇ ಅವರನ್ನು ಕೂಡ ಇವತ್ತು MLC ಸ್ಥಾನದಿಂದ ವಜಾಗೊಳಿಸಬೇಕು ಮತ್ತು ಅವರ ಮೇಲೆ ಕಾನೂನಾತ್ಮಕವಾಗಿ ಕ್ರಮಗೊಳಿಸಬೇಕು ಅಂತಕ್ಕಂಥ ಒತ್ತಾಯವನ್ನು ನಾವು ಈ ಪ್ರತಿಭಟನೆಯನ್ನು ಮಾಡೋಕ ಇವತ್ತು ಅವರಿಬ್ಬರಿಗೆ ಈ ದೇಶದಲ್ಲಿ ಇರಲಿಕ್ಕೆ ಇದಿಲ್ಲ ಅಂತೇಳಿ ಅವರ ಒಂದು ಪ್ರತಿಕೃತಿಗಳನ್ನು ಪ್ರತಿಭಟನೆ ಸುಡುವ ಮೂಲಕ ಇವತ್ತು ನಾವು ಈ ದೇಶದ ಪ್ರಧಾನಮಂತ್ರಿಗೆ ಒತ್ತಾಯವನ್ನು ಮಾಡ್ತೀವಿ. ಕೈ ಬಿಡೋಣ ಅಷ್ಟು ನಿಂದ್ರೆ ಸಾಕು. ನಗರದ ಚಂದ್ರಬಂಡ ರಸ್ತೆಯ ಹೈದರಾಬಾದ್ ಮುಖ್ಯ ರಸ್ತೆಯಿಂದ ಉಟ್ಟೂರು ಮಿಟ್ಟ ಪೆಟ್ರೋಲ್ ಬಂಕ್ವರೆಗೆ ರಸ್ತೆ ಕಾಮಗಾರಿ ಪೂರ್ಣಗೊಳಿಸದೇ ಇರುವ ಪ್ರಮಾಣ ವಾಹನ ಸವಾರಿಗೆ ತೀವ್ರ ತೊಂದರೆಯಾಗುತ್ತಿದೆ. ಈ ಕೂಡಲೇ ರಸ್ತೆ ತ್ವರಿತಗತಿಯಲ್ಲಿ ಪೂರ್ಣಕ್ಕೆ ಆಗ್ರಹಿಸಿ ಅಖಿಲ ಭಾರತ ಡಾಕ್ಟರ್ BR ಅಂಬೇಡ್ಕರ್ ಸೈನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದ್ದಾರೆ. ನಗರದ ಚಂದ್ರಬಂಡ ರಸ್ತೆಯ ಹೈದರಾಬಾದ್ ಮುಖ್ಯ ರಸ್ತೆಯಿಂದ ಉಟ್ಟೂರು ಮಿಟ್ಟ ಪೆಟ್ರೋಲ್ ಟ್ಯಾಂಕ್ವರೆಗೆ ರಸ್ತೆ ಕಾಮಗಾರಿ ಕೈಗೆತ್ತಿಕೊಂಡು 3 ವರ್ಷ ಕಳೆದರೂ ಇದುವರೆಗೂ ರಸ್ತೆ ಪೂರ್ಣಗೊಂಡಿಲ್ಲ ಎಂದು ದೂರಿದರು. ಈ ರಸ್ತೆಯಲ್ಲಿ ದ್ವಿಚಕ್ರ ವಾಹನ ಸವಾರರು ಸುಮಾರು ರಸ್ತೆ ಅಪಘಾತಗಳಾಗಿ ಕೈಕಾಲು ಮುರಿದುಕೊಂಡಿದ್ದಾರೆ ಎಂದು ಹೇಳಿದರು. ಪೂರ್ಣಗೊಳಿಸದೆ ರಸ್ತೆ ಅಪಘಾತಗಳಾಗಿ ಕೈಕಾಲು ಮುರಿದುಕೊಂಡಿರುತ್ತಾರೆ. ಚರಂಡಿ ಕಾಲುವೆ ಸಹ ಪೂರ್ಣಗೊಳಿಸದೆ ಅರ್ಧಕ್ಕೆ ನಿಲ್ಲಿಸಿ ಅರ್ಧ ರಸ್ತೆ ಕಾಮಗಾರಿ ಕೈಗೊಂಡಿದ್ದು ಇದರಿಂದ ವಾಹನ ಸವಾರರಿಗೆ ತೀವ್ರ ತೊಂದರೆಯಾಗುತ್ತಿದೆ. ಇದನ್ನು ಸುಮಾರು ಸಲ ಗುತ್ತಿಗೆದಾರರಾದ M ಈರಣ್ಣ ಅವರಿಗೆ ಫೋನ್ ಮೂಲಕ ಸಂಪರ್ಕಿಸಿದರೂ ಸಹ ಯಾವುದೇ ರೀತಿಯಾಗಿ ಸ್ಪಂದಿಸದೆ ಬೇಜವಾಬ್ದಾರಿಯಿಂದ ವರ್ತಿಸಿದ್ದಾರೆ. ಇವರಿಗೆ ಪ್ರಭಾವಿ ರಾಜಕೀಯ ನಾಯಕರ ಬೆಂಬಲ ಮತ್ತು ಕುಮ್ಮಕ್ಕಿನಿಂದ ಮತ್ತು ಹಣದ ಬಲ ತೋಳುಬಲದಿಂದ ರಾಜಾರೋಷವಾಗಿ ದೌರ್ಜನ್ಯದಿಂದ ಹಾಗೂ ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಪಂದಿಸದೆ ಬೇಜವಾಬ್ದಾರಿಯಿಂದ ವರ್ತಿಸುತ್ತಿದ್ದಾರೆ. ರಸ್ತೆಯ ಕಾಮಗಾರಿ ಪ್ರಾರಂಭದಿಂದ ಕೇವಲ ಕೃಷಿ ರಸ್ತೆ ಮಾತ್ರ ಹಾಕಿರುವುದರಿಂದ ಆದರೆ ಬದುವಿಗೆ ಮೋರಂ ತುಂಬದೇ ಆಗಿ ಬಿಟ್ಟಿದ್ದರಿಂದ ಪಕ್ಕದ ಸುಮಾರು 3-4 ಅಡಿ ಇರುವ ರಸ್ತೆ ಕಾಣದೆ ಧೂಳಿನಿಂದ ಏನು ಕಾಣದೆ ತಗ್ಗಿನಲ್ಲಿ ಬಿದ್ದು ಹೋಗಿರುತ್ತಾರೆ. ಕಾಮಗಾರಿ ಪ್ರಾರಂಭ ಅಥವಾ ಮುಕ್ತಾಯ ಹಾಗೂ ಪ್ರಕ್ರಿಯೆ ಕುರಿತು ವಾಹನ ಸವಾರರಿಗೆ ಎಚ್ಚರಿಕೆ ನಾಮಫಲಕ ಅಳವಡಿಸದೆ ಇದರಿಂದ ಹೊಸಬರು ಹಳೆಯವರು ಎನ್ನದೇ ನೇರವಾಗಿ ಹೋಗಿ ತಗ್ಗುಗಳಲ್ಲಿ ಬಿದ್ದಿರುತ್ತಾರೆ. ವಹಿಸದೆ ಗುತ್ತಿಗೆದಾರರ ಆಮಿಷಕ್ಕೆ ಒಳಗಾಗಿ ಭಾರತ ಸರ್ಕಾರ ಮಾನ್ಯ ಜಿಲ್ಲಾಧಿಕಾರಿಗಳು ರಾಯಚೂರು ಮುಖಾಂತರ
ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನು ಸಚಿವ ಸ್ಥಾನದಿಂದ ವಜಾಗೊಳಿಸಿ ಕಾನೂನು ಕ್ರಮ ಜರುಗಿಸಬೇಕು ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಹಾಗೂ ರಾಯಚೂರು ಸ್ಲಂ ನಿವಾಸಿಗಳ ಕ್ರಿಯಾ ವೇದಿಕೆ ವತಿಯಿಂದ DC ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಮನವಿ ಸಲ್ಲಿಸಿದರು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಿರುದ್ಧ ಘೋಷಣೆ ಹಾಕಿ ಆಕ್ರೋಶ ಹೊರಹಾಕಿದರು. ಚಳಿಗಾಲದ ಸಂಸತ್ ಅಧಿವೇಶನದಲ್ಲಿ 2 ದಿನ ಸಂವಿಧಾನದ ಮತ್ತು ಅಂಬೇಡ್ಕರ್ ಅವರ ಬಗ್ಗೆ ಚರ್ಚೆ ಮಾಡಲು ಅವಕಾಶ ನೀಡಿದ್ದು, ಆ ಸಂದರ್ಭದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಅಂಬೇಡ್ಕರ್ ಎನ್ನುವುದು ಈಗ ಫ್ಯಾಷನ್ ಆಗಿಬಿಟ್ಟಿದೆ, ಆ ಹೆಸರು ಬದಲಿಗೆ ದೇವರ ಹೆಸರು ಜಪಿಸಿದರೆ 7 ಜನ್ಮದಲ್ಲಿ ಸ್ವರ್ಗ ಸಿಗುತ್ತಿತ್ತು ಎಂದು ಹೇಳಿ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಹಾಗೂ ದೇಶದ ಜನರ ಭಾವನೆಗಳಿಗೆ ಧಕ್ಕೆ ತರುವಂತಹ ಪ್ರಚೋದನಕಾರಿ ಹೇಳಿಕೆ ನೀಡಿದ್ದನ್ನು ಖಂಡಿಸಿದರು. ಖಂಡಿಸುತ್ತದೆ. ಅಮಿತ್ ಶಾ ಅವರು ಈ ಹೇಳಿಕೆಯು ಆಕಸ್ಮಿಕ ಅಥವಾ ಅವರೊಬ್ಬರ ವ್ಯಕ್ತಿಗತ ಹೇಳಿಕೆಯಾಗದೆ ಅದು RSS ಹಾಗೂ BJPಯ ಮನುವಾದಿ ಸಿದ್ಧಾಂತದ ಮನಸ್ಥಿತಿಯೇ ಹೇಳಿಕೆಯಾಗಿದೆ. ಕೇಂದ್ರದಲ್ಲಿ BJP ಸರ್ಕಾರ ಅಧಿಕಾರಕ್ಕೆ ಬಂದ ನಂತರದಲ್ಲಿ ಸಂವಿಧಾನ ವಿರೋಧಿ ಬೆಳವಣಿಗೆಗಳು ಹೆಚ್ಚಾಗುತ್ತಲಿವೆ. ದೇಶದ ಬಹುಸಂಖ್ಯಾತ ಶೋಷಿತರು ಅಂಬೇಡ್ಕರ್ ಅವರೊಂದಿಗೆ ಗಾಢವಾದ ಭಾವನಾತ್ಮಕವಾದ ಸಂಬಂಧ ಹೊಂದಿದ್ದಾರೆ. ಅವರು ಬರೆದಿರುವ ಸಂವಿಧಾನದ ಮೂಲಕ ಅಧಿಕಾರಕ್ಕೆ ಬಂದಿರುವ BJP ಸರ್ಕಾರ ಕೋರಿಕೆಗೆ ಅಂಬೇಡ್ಕರ್ ಅವರ ಪರ ಎಂಬಂತೆ ಬಿಂಬಿಸಿಕೊಂಡು ಆಂತರಿಕವಾಗಿ ಸಂವಿಧಾನ ಹಾಗೂ ಅಂಬೇಡ್ಕರ್ ಅವರ ವಿರೋಧಿಯಾಗಿ ನಡೆದುಕೊಳ್ಳುತ್ತಲೇ ಬಂದಿದ್ದಾರೆ. ಅದರ ಮುಂದುವರೆದ ಭಾಗವಾಗಿಯೇ ಅಮಿತ್ ಶಾ ಅವರು ಡಾಕ್ಟರ್ BR ಅಂಬೇಡ್ಕರ್ ಅವರ ಕುರಿತು ಹಗುರವಾಗಿ ಮಾತನಾಡಿ ಅಪಮಾನಿಸಿದ್ದಾರೆ. ಆದ್ದರಿಂದ ಈ ಕೂಡಲೇ ಕೇಂದ್ರ ಗೃಹ ಸಚಿವರಾದ ಅಮಿತ್ ಶಾ ಅವರನ್ನು ಕೇಂದ್ರ ಸಚಿವ ಸಂಪುಟದಿಂದ ವಜಾಗೊಳಿಸಬೇಕೆಂದು ಈ ಮೂಲಕ ರಾಯಚೂರು ಸ್ಲಂ ನಿವಾಸಿಗಳ ವೇದಿಕೆಯ ಒತ್ತಾಯ. ಸರ್ ಇಲ್ಲಿ ನೋಡ್ರಿ, ಬಡ ರೈತ ಮಹಿಳೆ ಸಂಧ್ಯಾ ಗಂಡ ಪ್ರಾಣೇಶ್ ಇವರ ಜಮೀನಿನಲ್ಲಿ ಕಾನೂನು ಬಾಹಿರವಾಗಿ 14 ಗುಂಟೆ ಜಮೀನನ್ನು ಒತ್ತುವರಿ ಮಾಡಿಕೊಂಡು ಕಾಂಪೌಂಡ್ ನಿರ್ಮಾಣ ಮಾಡಿದವರ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಿ ಕಾಂಪೌಂಡ್ ತೆರವುಗೊಳಿಸಬೇಕು ಎಂದು ಒತ್ತಾಯಿಸಿ ಜೈ ಕನ್ನಡ ರಕ್ಷಣಾ ಕರ್ನಾಟಕ ರಾಜ್ಯ ಸಂಘಟನೆ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗೆ ಮನವಿ ಸಲ್ಲಿಸಿದರು. ಸಿಂಧನೂರು ತಾಲೂಕಿನ ಜವನಗೇರ ಹೋಬಳಿ ಸುಲ್ತಾನಪುರ ಸೀಮಾಂತರದಲ್ಲಿರುವ ಸರ್ವೆ ನಂಬರ್ 257/2ರಲ್ಲಿ 3 ಎಕರೆ 5 ಗುಂಟೆ ಜಮೀನಿನಲ್ಲಿ ಸಾಗುವಳಿ ಮಾಡಿಕೊಂಡಿದ್ದ ರೈತ ಮಹಿಳೆ ಸಂಧ್ಯಾ ಇವರು ಕುಟುಂಬದ ಆರ್ಥಿಕ ತೊಂದರೆಯಿಂದ ದುಡಿಯುವುದಕ್ಕೆ ಬೇರೆ ಊರಿಗೆ ಹೋದಾಗ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಇರುವ ಭೂ ಮಾಲೀಕರಿಗೆ ಮಾಹಿತಿ ನೀಡದೆ ದೌರ್ಜನ್ಯದಿಂದ 14 ಗುಂಟೆ ಜಮೀನನ್ನು ಅನಧಿಕೃತವಾಗಿ ಬಳಸಿಕೊಂಡು ಕಾಂಪೌಂಡ್ ಗೋಡೆಯನ್ನು ನಿರ್ಮಾಣ ಮಾಡಿದ್ದಾರೆ ಎಂದು ದೂರಿದರು. ಸೃಷ್ಟಿ ಮಾಡಿದರು ಕೂಡ ಇದಕ್ಕೆ ಸಂಬಂಧಿಸಿದ ಜಿಲ್ಲಾ ಮಟ್ಟದ ಅಧಿಕಾರಿಗಳಾಗಲಿ ತಾಲೂಕು ಮಟ್ಟದ ಅಧಿಕಾರಿಗಳಾಗಲಿ ಈ ಶಾಲೆಯ ಪ್ರಾಚಾರ್ಯರಾಗಲಿ ಮೇಲ್ವಿಚಾರಕರಾಗಲಿ ಯಾವುದೇ ಕ್ರಮವನ್ನು ಕೈಗೊಳ್ಳಲು ನಿರ್ಲಕ್ಷ್ಯ ಮಾಡಿದ್ದು ಮಾತ್ರ ಭಾರಿ ದುರದೃಷ್ಟಕರ ವಿಷಯವಾಗಿದ್ದು, ಈ ವಿಷಯ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಬಣದ ಪೊಲೀಸರ ಜೊತೆಗೆ ವಸತಿ ಶಾಲೆ ಸ್ಥಳಕ್ಕೆ ತೆರಳಿ ದೂರು ದಾಖಲಾಗಿದ್ದು, ಈ ಪ್ರಕರಣದಲ್ಲಿ ಅನಾಮಧೇಯ ವ್ಯಕ್ತಿ ಎಂದು ನಮೂದಾಗಿದ್ದು, ಆದಷ್ಟು ಕೂಡಲೇ ಆ ವ್ಯಕ್ತಿಯನ್ನು ಪೊಲೀಸರಿಗೆ ಬಂಧಿಸಿ ಸೂಕ್ತ ಕಾನೂನು ಕ್ರಮವನ್ನು ಕೈಗೊಳ್ಳಲು ಜಿಲ್ಲಾಧಿಕಾರಿಗಳು ಆದೇಶ ನೀಡಬೇಕು ಹಾಗೂ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಜಿಲ್ಲಾಧಿಕಾರಿಗಳು ರಾಜರಬಂಡ ಪ್ರಾಚಾರ್ಯ ವಿರುದ್ಧ ಸೂಕ್ತ ಕ್ರಮವನ್ನು ಕೈಗೊಂಡು ಕೂಡಲೇ ಅಮಾನತು ಮಾಡುವಂತೆ ಮನವಿ ಮಾಡಲಾಗುತ್ತದೆ. ಅಭ್ಯರ್ಥಿಯನ್ನು ಬೇರೆ ವಸತಿ ಶಾಲೆಗೆ ವರ್ಗಾವಣೆ ಮಾಡಬೇಕು. ವಸತಿ ಶಾಲೆಯ ಮೂಲ ವಾರಸುದಾರರ ಮಾಲೀಕರಿಂದ ಮೂಲಭೂತ ಸೌಕರ್ಯಕ್ಕೆ ಅರ್ಜಿ ಸಲ್ಲಿಸುವ ವ್ಯವಸ್ಥೆಯನ್ನು ಮಾಡಬೇಕು. ಕೂಡಲೇ ಕಟ್ಟಡವನ್ನು ಬೇರೆ ಕಡೆ ಸ್ಥಳಾಂತರಿಸಬೇಕು. ಅತಿ ಹಳೆಯ ಕಟ್ಟಡವಾಗಿದ್ದು ಕಳೆದ 18 ವರ್ಷದಿಂದ ಮಕ್ಕಳು ಅಲ್ಲೇ ವಾಸವಿದ್ದರೂ ಕೂಡ ಯಾವುದೇ ವ್ಯವಸ್ಥೆಯನ್ನು ಮಾಡದ ಮಾಲೀಕರ ವಿರುದ್ಧ